ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊರ್ಗಡೆ ಬಂದಿದ್ವಿ, ಮೈಸೂರಿಗೆ ಬಂದಿದ್ವಿ. ಅದಕ್ಕೆ ಹಸ್ಬೆಂಡು ಸಂಡೇ ಹಾಫ್ ಡೇ ಮಾಡಿದ್ದಾರೆ. ಸೊ ಈವ್ನಿಂಗ್ ನಾನು ಇವತ್ತು ಯಾವ ಥರ ಸ್ಪೆಂಡ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಬಂದಿದ್ರು ಪಾಪು ನೋಡ್ಕೊಂಡು ಹೋಗೋಕ್ಕೆ ಅಂತ. ಪಾಪು ನೋಡ್ಕೊಂಡು ಅವರು ವಾಪಸ್ ಹೊರಟಿದ್ದಾರೆ. ಇವಾಗ ಅವ್ರನ್ನ ನಂಜುಮಳ್ಗೆ ಹತ್ರ HD ಕೋಟೆ ಬಸ್ ಹತ್ಸ್ಬಿಟ್ಟು ಆಮೇಲೆ ನೆಕ್ಸ್ಟು ನಾವು ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ಸ್ಪಾಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಈ ಅಕ್ಷಯ ಬಂಡರ್ ಸರ್ಕಲಲ್ಲಿ ಎಷ್ಟು ಸರಿ ಬೀಳ್ಬೇಕಾಗಿತ್ತು, ಬಟ್ ಬಿದ್ದಿಲ್ಲ. ಅದೇನೋ ಗಾಡ್ ಗ್ರೇಸ್ ಅಂತಾರಲ್ಲ ಆ ಥರ. ಯಾಕೆಂದರೆ ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಇಷ್ಟು ಕೂಲಾಗಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಇದು ಅಕ್ಷಯ ಬಂಡರ್ ಸರ್ಕಲ್ಲು. ನಾನಂತೂ ಗಾಡೀಲಿ ಹೋಗ್ಬೇಕಾದ್ರೆ ಫುಲ್ಲು ಹೆಂಗೆ ಹೋಗ್ತಿದೆ ಅಂತಂದರೆ, ಕಾಲೇಜ್ ಟೈಮ್ ಆಗ್ಬಿಟ್ಟಿರ್ತಿತ್ತು, ಫುಲ್ ಸ್ಪೀಡಲ್ಲಿ ಹೋಗ್ತಿದೆ, ಆ ಥರ ಎಲ್ಲ ಆಗ್ತಿತ್ತು. ಇವರು ಏನೋ ಮಾತಾಡಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಎಷ್ಟು ಹಿಂಸೆ ಕೊಡೋದು ನೀನು, ಸುಮ್ಮನೆ ಕುತ್ಕೋಬೇಕು. ಕುತ್ಕೋ ಸುಮ್ಮನೆ. 6 ತಿಂಗಳು ಒಳಗಡೆ ಇದ್ದಾಗ ಹಿಂಗೂ ಅಳ್ಳಾಡ್ತಿರ್ಲಿಲ್ಲ ಮಗಳೇ ನೀನು. ಈಗ ಎಷ್ಟು ಕಲ್ತ್ಬಿಟ್ಟಿದ್ಯಾ ಆಟನ. ಹಂಗ ಆಡ್ತಾಳೆ. ಅಲ್ಲಿರೋ ಸಾಮಾನು ಒಂದು ಬಿಡಲ್ಲ ನೋಡ್ಕೊಳ್ಳಿ. ಇವಾಗ ಎಲ್ಲಾನು ಎತ್ತಿ ಕಿತ್ತಿ ಎಸಿತಾಳೆ. ಏಯ್ ನೀನ್ ಗೇರ್ ಹಾಕ್ತೀಯಾ? ಗೇರ್ ಹಾಕ್ತೀಯ ನೀನು? ಏನು? ಅಯ್ಯೋ, ದೇಸಿ ಕಾಲೇಜ್ ಒಳಗಡೆ, ಕ್ಯಾಂಪಸ್ ಒಳಗಡೆ ಇಲ್ಲಿ ಬರ್ಗರ್ ತಿನ್ನೋಕ್ಕೆ ಅಂತ ಬಂದ್ವಿ. ಆ್ಯಕ್ಚುಲಿ ಇಲ್ಲಿಗೆ ನಾನು ಬಂದಿದ್ದು ಪ್ರೆಗ್ನೆನ್ಸಿ ಇದ್ದಾಗ ಬಂದಿದ್ದು. ಆಮೇಲೆ ಬಂದೇ ಇರಲಿಲ್ಲ. ಫುಲ್ ಅವಾಗ ಕ್ರೇವಿಂಗ್ಸ್ ಅಂದ್ಕೊಂಡು ಸುಮಾರು ಸರಿ ಬಂದು ತಿಂದಿದ್ದೆ. ಅದಾದಮೇಲೆ ಪಾಪು ಆದಮೇಲೆ ಇವಾಗಲೇ ಬಂದಿರೋದು. ಆಲ್ಮೋಸ್ಟ್ 1 ಇಯರೇ ಆಯಿತು ಅನಿಸುತ್ತೆ. ಅಲ್ಲ, 10 ಮಂತ್ಸ್ ಆಗಿದೆ ಅನಿಸುತ್ತೆ ನಾನು ಬಂದು. 10 to 11 ಮಂತ್ಸ್ ಅಂತೂ ಆಗಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಬರ್ಗರ್ ತಿಂತಾಯಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಬೇರೆ ಕಡೆ ಎಲ್ಲೂ ಬರ್ಗರ್ ಇಷ್ಟ ಆಗಲ್ಲ. ನಂಗೆ JC ಕಾಲೇಜಲ್ಲಿ ಮಾತ್ರ ಇಲ್ಲಿ ಮಾಡೋ ಬರ್ಗರ್ ಇಷ್ಟ ಆಗುತ್ತೆ. ಯಾಕೆಂದರೆ ನಾನು ಬೇರೆ ಕಡೆ ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀನಿ, ನನಗೆ ಎಲ್ಲೂ ಇಷ್ಟ ಆಗಲ್ಲ. KFCಲಂತೂ ನನಗಂತೂ ಆಗೋದೇ ಇಲ್ಲ. ಏನೋ ಗೊತ್ತಿಲ್ಲ, ಇಲ್ಲಿ ಒಂಥರ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ಬರ್ಗರ್ ಅಂತ ಬೇರೆ ಹೆಸರು ಇಟ್ಟಿದ್ದಾರೆ. ಸೊ ವೆರಿ ಟೇಸ್ಟಿ, ನೈಸ್, ಚೆನ್ನಾಗಿರುತ್ತೆ. ಮಗಳು ಹೊರ್ಗಡೆ ಜೊತೆಗೆ ಬಂದರೆ ಫುಲ್ಲು ಶಶಾಂಕ್ ಅವ್ರದ್ದೇ ಡಿಪಾರ್ಟ್ಮೆಂಟು ಇವಳು ನೋಡ್ಕೊಳ್ಳೋದು. ಮನೇಲಿದ್ದಾಗ ನನ್ನ ಡಿಪಾರ್ಟ್ಮೆಂಟು. ಯಾವಾಗಲೂ ನಾನು ನೋಡ್ಕೊತಾ ಇರ್ತೀನಿ, ಹೊರಗಡೆ ಬಂದಾಗ ಇವ್ರು ನೋಡ್ಕೊತಾ ಇರ್ತಾರೆ. ಅವಳು ನೋಡ್ತಾನೆ ಇಲ್ಲ ಈ ಕಡೆ. ಓಯ್ ಓಯ್, ಇಲ್ಲಿ ಏನು, ಎಲ್ಲಿಗೆ ಬಂದಿದ್ಯಾ ನೀನು? ಏನು ಗೊತ್ತಾ, ನನ್ನ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಹೆಂಗಿರ್ತಿತ್ತು ಅಂದರೆ, ನಾನು 10 ಗಂಟೆ ರಾತ್ರಿ ತಿನ್ನಬೇಕು ಅನ್ಸಿದ್ರು ಹೋಗಿ ತಿನ್ಕೊಂಡು ಬರ್ತಿದ್ದೆ. ನನ್ನ ಫ್ರೆಂಡ್ಸ್ನ ಕರೀತಿದ್ದೆ, ರೂಮ್ಮೇಟ್ಸ್ನ. ಅವರು ಫುಲ್ಲು ಕ್ಲೋಸು. ರೂಮ್ಮೇಟ್ಸ್ ಅಂತ ಅನ್ನೋಕ್ಕಾಗಲ್ಲ, ನನ್ನ ಬೆಸ್ಟ್ ಫ್ರೆಂಡ್ಸು. ಅವ್ರು ಏನಂದರೆ ಬರೋಲ್ಲ ಅಂತಿದ್ರು ಒಂದೊಂದ್ಸರಿ. ಸೊ ಒಬ್ಬಳೇ ಹೋಗ್ತಿದ್ದೆ ತಿನ್ನೋಕ್ಕೆ. ಆ ಟೈಮಿಗೆ ನನಗೆ ಏನೇನು ಓಪನ್ ಇರುತ್ತೆ ಅದು ಮಾತ್ರ ತಿನ್ನಬೇಕಂತ ಅನಿಸ್ತಾಯಿತ್ತು. ಸೊ ಹೋಗಿ ತಿನ್ಕೊಂಡು ಆರಾಮಾಗಿ ಬರ್ತಿದೆ. ಒಂದೊಂದ್ಸರಿ ಪಾರ್ಸೆಲ್ ತಗೊಬಂದು ಅವ್ರಿಗೂ ಕೊಟ್ಟು ನಾನು ತಿಂತಿದ್ದೆ. ಹಾಗೆಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗ ನಿಜವಾಗ್ಲೂ ಹೆಂಗೆ ಅನಿಸುತ್ತೆ ಅಂದರೆ, ಅದು ನಾನೇನ ಅನಿಸುತ್ತೆ. ಇವಾಗ ಫುಲ್ ಡಿಫ್ರೆಂಟ್ ಆಗಿಬಿಟ್ಟಿದ್ದೀನಿ. ಎಲ್ಲಿ ಹೋಗಿಲ್ಲ, ಏನು ತಿಂದಿಲ್ಲ. ತಿನ್ನೋದು ಅಂದರೆ ನನಗೆ ಫುಲ್ಲು ಪ್ರೀತಿ. ನನಗೆ ಮನೆ ಊಟ ಅಂದರೆ ಆಗೋದೇ ಇಲ್ಲ ಆ್ಯಕ್ಚುಲಿ.
ಆಕ್ಚುಲಿ ಅವಾಗಲೇ ಹೇಳ್ತಾ ಇದೆ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಹೇಳ್ತಾ ಇದೆ ಅಲ್ವಾ. ಆಕ್ಚುಲಿ ಅದು ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಲ್ಲ, ಪ್ರೆಗ್ನೆಂಟ್ ಆಗಿದ್ರು ಆಗಕ್ಕೂ ಮುಂಚೆ ಅಂದ್ರೆ ಲೈಕ್ ನಾನು 8th ಸ್ಟ್ಯಾಂಡರ್ಡ್ಗೆ ಮೈಸೂರಿಗೆ ಬಂದ್ಬಿಟ್ಟೆ ಓದಕ್ಕೆ. ಅವಾಗಿದ್ದಾನು ಅಷ್ಟೇ, ನಂಗೆ ತಿನ್ಬೇಕು ಅನ್ಸಿದ್ದನ್ನ ಹೋಗಿ ತಿಂತಿದ್ದೆ ಸುಮ್ಮನೆ. ಇವಾಗ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಹೆಸರು ಸಿಕ್ಕಿತ್ತು ನನಗೆ ಅಷ್ಟೇ. ಅದಕ್ಕೂ ಮುಂಚೆನೂ ಅಷ್ಟೇ, ನಂಗೆ ಏನಾದ್ರು ತಿನ್ಬೇಕು ಅಂತಂದ್ರೆ ಹೋಗಿ ಇವಾಗ ಲೈಕ್ ನಂಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ ಆಯ್ತಾ. ಅದನ್ನ ನಾನು ತಗೊಬಂದು ಇಟ್ಕೊಂಡು ತಿಂತಾ ಇದ್ದಾರೆ. ಅವಾಗ ನನ್ನ ರೂಮ್ಮೇಟ್ಸ್ ರೇಗಿಸ್ತಾ ಇದ್ರು, ಓ ನೀನ್ ಇವಾಗ್ಲೇನೆ ಹಿಂಗೆ ಇನ್ನು ಲೈಕ್ ಪ್ರೆಗ್ನೆಂಟ್ ಆದ್ರೆ ಯಾವ ತರ ತಿಂತೀಯೋ ಗೊತ್ತಿಲ್ಲ ಅಂತ. ಅದಕ್ಕೆ ನನ್ನ ಹಸ್ಬೆಂಡು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಏನೋ ಹೇಳಿದ್ರು, ಅದನ್ನ ನೀವೇ ಕೇಳಿಸ್ಕೋಬೇಕು. ಹುಟ್ಟಾಗ್ಲಿ ನಾನು ಮನೇಲಿ ಊಟ ಮಾಡಿರೋದು ಗೊತ್ತಾಗೋದು ಟೇಸ್ಟು ಎಲ್ಲ ಹೊರಗಡೆ ತಿಂದು ಈಗಲೂ ಹೊರಗಡೆನೆ ಬೇಕು ಅನ್ನುತ್ತೆ ದೇಹ. ನಾನೇನು ಹುಟ್ಟಾಗಿಂದ ಹೊರಗಡೆ ತಿಂದಿಲ್ಲಪ್ಪ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಹುಟ್ಟಾಗಿಂದ ಹೊರಗಡೆ ತಿಂದಿದ್ದೀನ ನಾನು? ನನಗೆ ಗೊತ್ತಿಲ್ಲ ಅಪ್ಪ. ನೀವೇ ತಾನೇ ಹೇಳ್ತಾ ಇರೋದು. ನಂಗೆ ಗೊತ್ತಿಲ್ಲ ಅಂತಂದ್ರೆ ನೀವ್ ತಾನೇ ಇವಾಗ ಹೇಳಿದ್ದು. ನೀನೇ ತಾನೇ ಹೇಳ್ತಿದ್ದಿದ್ದು. ನಾನು ಸ್ಕೂಲೆಲ್ಲ ಬಿಟ್ಬಿಟ್ಟು ಮೈಸೂರು ಬಂದು ಸೇರ್ಕೊಂಡೆ. 8th ಸ್ಟ್ಯಾಂಡರ್ಡ್ ಇಂದ ಮೈಸೂರಲ್ಲೇ ಇದ್ದೆ. ಅದೇ ಆಗಿಂದ ಔಟ್ ಸೈಡ್ ನೀವ್ ಹೇಳ್ತಿರೋದೇನು ಹುಟ್ಟಾಗಿಂದ ಅಂತ. ಹೆಚ್ಚು ಕಮ್ಮಿ ಒಂದ 10-12 ವರ್ಷದಿಂದ ಹೊರಗಡೆ ತಿಂದ್ಬಿಟ್ಟು ಮನೆ ಫುಡ್ ಎಲ್ಲ ಟೇಸ್ಟ್ ಗೊತ್ತಾಗತ್ತೆ. 10-12 ವರ್ಷ ಪಿಜಿಲು ಕೊಡೋದು ಊಟನೇ ತಾನೆ, ಅಲ್ಲೇನು ಹೊರಗಡೆ ಜಂಕ್ ಫುಡ್ ತರ ಕೊಡ್ತಾರಾ? ಗೊತ್ತಿಲ್ಲ ನನಗೆ, ನಾನು ಪಿಜಿಲ್ ತಿಂದಿಲ್ಲ ಒಂದ್ಸತಿ. ಇವರೆಲ್ಲ ಮನೆ ಫುಡ್ಡೇ ತಿಂದು ಬೆಳ್ದಿರೋರಂಗ್ ಆಡ್ತಾರೆ ಗೈಸ್. ಬರೀ ಇಂತವೇ ಗಂಡಸ್ರು ಬುದ್ಧಿ ತೋರ್ಸ್ಬಿಡ್ತಾರೆ ಕೊನೆಗೂ ನೋಡಿ. ಹೊರಗಡೆ ಕರ್ಕೊಬಂದು ತಿನ್ಸಕ್ಕಾಗಲ್ಲ ಅಂತ ಈ ತರ ಎಲ್ಲ ನಾಟಕಗಳು. ಜೊತೆ ಹೋಯ್ತಾ ಇದ್ಯಾ? ಯಾರ ಜೊತೆ ಹೋಯ್ತಾ ಇದೀಯಾ ಅಂತ? ಯಾವ ತರ ಕಣ್ಣು ಬ್ಲಿಂಕ್ ಮಾಡ್ದಾನೆ ನೋಡ್ತಾಳೆ ಅಂತ ಅಂದ್ರೆ ಸೇಮ್ ಅವ್ರ ಅಪ್ಪನ ತರ. ಇಲ್ಲಿ ಹೊಸ ಒಂದು ಕಾಫಿ ಶಾಪಿಗೆ ಬಂದಿದ್ದೀನಿ, ಚಿಕ್ಕಮಂಗ್ಳೂರು ಕಾಫಿ ಕೆಫೆ ಅಂತ. ಇದು ಭಾರಿ ಚೆನ್ನಾಗಿದೆ ಅಂತ ಕೇಳಿದ್ದೀನಿ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆಕ್ಚುಲಿ. ಎಲ್ಲ ಚೆನ್ನಾಗಿದೆ ಅಂತ ರಿವ್ಯೂಸ್ ಇದೆ, ಬಟ್ ನೋಡಬೇಕು ಇವತ್ತು ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇವಳು ನೋಡಿ ಒಂಚೂರು ಕಣ್ಣು ಆ ಕಡೆ ಕಡೆನೂ ಹೋಗ್ತಾ ಇಲ್ಲ. ಅಕ್ಕ ಅವರು ಫುಲ್ಲು ಎಲ್ಲಾರನ್ನೂ ನೋಡ್ಕೊಂಡಿರ್ತಾರೆ. 2 ಕಾಫಿ ತಗೊಂಡಿದ್ದೀವಿ, ಒಂದು ಶುಗರು ಒಂದು ಜಾಗ್ರಿ. ಎರಡೂ ಟೇಸ್ಟ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಅದು ನಾನು ಕುಡಿತೀನಿ, ಇನ್ನೊಂದು ಅವ್ರಿಗೆ ಕೊಡ್ತೀನಿ. ಓಯ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇದು ಮಾರುತಿ ಟೆಂಪಲ್ ಹತ್ರ ಇರೋದು ಕೆಫೆ, ಚೆನ್ನಾಗಿದೆ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ಎಲ್ಲರೂ ಒಂದ್ಸರಿ ಹೋಗಿ ಟ್ರೈ ಮಾಡಿ, ಚಿಕ್ಕಮಂಗ್ಳೂರು ಕೆಫೆ ಅಂತ. ಆಲ್ಮೋಸ್ಟ್ ಸೇಮ್ ಇದೆ. ನಾನು ಬೆಲ್ಲದ ಕಾಫಿ ಕುಡಿತೀನಿ, ನೀವು ಇದು ಕೊಡಿ. ಎಲ್ಲ ಮುಗಿಸ್ಕೊಂಡು ಶಶಾಂಕ್ ಅವ್ರ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಆಂಟಿ ನಮಗೋಸ್ಕರ ಅಂತ ಬಿರಿಯಾನಿ ಗ್ರೇವಿ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಅವ್ರ ಫ್ರೆಂಡ್ ಫುಲ್ ಕ್ಲೋಸು ಇವರಿಗೆ. ಅವ್ರ ವೈಫು ಮತ್ತು ಆಂಟಿ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿದರು. ಸಖತ್ತಾಗಿತ್ತು ಟೇಸ್ಟು. ಎಲ್ಲ ತಿಂದ್ಕೊಂಡು ಅಲ್ಲೇ ಸ್ಟೇ ಆಗಿ ಮರುದಿನ ಹೊರಟಿ ನಾವು ನಮ್ಮೂರಿಗೆ ಬಂದ್ವಿ. ಇನ್ಸ್ಟೆಂಟಾಗಿ ಫುಲ್ ಫಾಸ್ಟ್ ಆಗಿ ನಾವು ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಸಖತ್ತಾಗಿ ಮಾಡಿದರು. ಆದ್ರೂ
ಶಶಾಂಕ್ ಫ್ರೆಂಡ್ ಹೆಸರು ಅಮೋಘ್ ಅಂತ. ಅವರು ಮತ್ತು ಇವರು ಫುಲ್ ಚಡ್ಡಿ ಬಡ್ಡಿ ಫ್ರೆಂಡ್ಸ್ ಥರ. ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಓದ್ಕೊಂಡು ಬೆಳ್ಕೊಂಡು ಬಂದವರು. ಇದು ನನ್ನ ಮಗಳು ಬೆಳಗ್ಗೆ ಪೋಲಿಯೋ ಡ್ರಾಪ್ಸ್ ಹಾಕಕ್ಕೆ ಹೋದಾಗ ವಿಡಿಯೋ ಮಾಡಿದ್ದು. 1 ಡ್ರಾಪ್ ಸುಮ್ಮನೆ ಹಾಕ್ಸ್ಕೊಬಿಟ್ಲು, ಆಮೇಲೆ ಫುಲ್ಲು ಈ ಥರ ಆಡ್ತಾಯಿದ್ಲು. ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ವಾಪಸ್ ಬಂದಿದ್ದು. ಇದು ನಮ್ಮ ಅಕ್ಕನ ಮಗ ರಿಷಿ ಅಂತ ಇವನ ಹೆಸರು. ಇವನು ಅಷ್ಟೇ ಫಸ್ಟ್ 1 ಡ್ರಾಪ್ ಸುಮ್ಮನೆ ಹಾಕ್ಸ್ಕೊಂಡ, ಆಮೇಲೆ ಅವನು ಅಳ್ತಾ ಇದ್ದ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಯಾರಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್.